ಹಾಯ್ ಎಲ್ಲರಿಗೂ ನಮಸ್ತೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇವತ್ತಿನ ಸ್ಪೆಷಲ್ ರೋಲ್. ಸೊ ಈ ರೋಲ್ಗೆ ಮಾಡೋದಕ್ಕೆ ಫಸ್ಟ್ ನಮಗೆ ಸೆಮಿ ಗ್ರೇವಿ ಬೇಕು. ಆ ಸೆಮಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಮೊಸರು ಮತ್ತು ಪನ್ನೀರ್ ತೊಗೊಂಡಿದ್ದೀನಿ, ಮತ್ತು ಆನಿಯನ್, ಟೊಮೆಟೊ ಮತ್ತು ಕರಿ ಲೀಫ್ ಆ್ಯಂಡ್ ಕೊರಿಯಂಡರ್ ಲೀವ್ಸ್ ತೊಗೊಂಡಿದ್ದೀನಿ. ಮತ್ತು ಇದನ್ನೆಲ್ಲ ಸ್ಮಾಲ್ ಪೀಸಾಗಿ ಕಟ್ ಮಾಡಿದ್ದೀನಿ. 6 to 7 ಎಗ್ ಇದೆ, ಅದನ್ನ ನಾನು ಚೆನ್ನಾಗಿ ಬೀಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದೆಲ್ಲ ಸಂಬಾರ ಪದಾರ್ಥಗಳು, ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಏನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ. ನೆಕ್ಸ್ಟ್ ಟೊಮೆಟೊ ಮತ್ತು ಆನಿಯನ್ ದೊಡ್ಡ ಸೈಜಲ್ಲಿ 2 ತೊಗೊಂಡಿದ್ದೀನಿ, ಅದನ್ನು ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ ಇಡಿ, ಆಯಿಲ್ ಬಿಸಿ ಆಗಲಿ, ಆಯಿಲ್ ಹಾಕಿ ಆಯಿಲ್ ಬಿಸಿ ಆದ ಹಾಗೆ ಮಸ್ಟರ್ಡ್ ಹಾಕಿ ಚಟ್ಪಟ್ ಹೇಳಿ, ಅದ ನಂತರ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಆ್ಯಡ್ ಮಾಡಿ ಅದು ಚೆನ್ನಾಗಿ ಫ್ರೈ ಆಗಲಿ. ನಂತರ ಮೊಸರು ಮತ್ತು ಪನ್ನೀರ್ ಇದೆ ಅಲ್ವಾ, ಅದನ್ನು ಹಾಕಿ ಒಂದು 2-3 ಸರಿ ಸ್ಪೂನ್ ತಿರುಗಿಸಿ ಅದು ಚೆನ್ನಾಗಿ ಫ್ರೈ ಆಗ್ತಾ ಇರುವ ಹಾಗೆ ಸಾಲ್ಟ್ ಮತ್ತು ನಾವು ಮಸಾಲೆ ಏನೆಲ್ಲ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕೋಣ. ಇಲ್ಲಿ ನೀವು ಯಾವ ಸ್ಪೂನ್ ಯೂಸ್ ಮಾಡ್ತೀರಾ, ಐ ಮೀನ್ ದೊಡ್ಡದ ಸಣ್ಣದ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹಾಕಬೇಕು ಅಂತ. ನಾನಿಲ್ಲಿ ಯೂಸ್ ಮಾಡುವಂಥ ಸ್ಪೂನ್ ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ನಾನು ಇದರಲ್ಲಿ ಎಲ್ಲನೂ ಹಾಫ್ ಟೀ ಸ್ಪೂನ್ ಅಷ್ಟು ನಾನು ಮಸಾಲ ಪದಾರ್ಥಗಳನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏನೆಲ್ಲ ಮಸಾಲೆ ತೊಗೊಂಡಿದ್ದೀನಿ ಅಂದರೆ ಚಿಕನ್ ಮಸಾಲ, ಗರಂ ಮಸಾಲ, ಕೊರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್, ಸಾಲ್ಟ್, ಟರ್ಮರಿಕ್ ಪೌಡರ್, ಇಷ್ಟೇ ನಾನು ಯೂಸ್ ಮಾಡಿರೋದು, ಬೇರೆ ಏನೂ ಯೂಸ್ ಮಾಡಿಲ್ಲ. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಫೈನಲಿ ಗಾರ್ನಿಷ್ಗೋಸ್ಕರ ನಾನು ಕೊರಿಯಂಡರ್ ಲೀಫ್ ಮತ್ತು ಕರಿ ಲೀಫ್ ಹಾಕಿದ್ದೀನಿ, ಅದನ್ನು ಹಾಕಿ ಒಂದು 2 ಮಿನಿಟ್ಸ್ ನಾನು ಸ್ಲೋ ಸಿಮ್ಮಲ್ಲಿ ಫ್ರೈ ಮಾಡಿ ನಂತರ ಇದನ್ನು ಸೈಡ್ ತೆಗೆದಿಟ್ಕೊಂಡು ಕೂಲ್ ಡೌನ್ ಆದಮೇಲೆ ನಾವು ರೋಲ್ಗಿರೋದನ್ನ ನೋಡೋಣ. ರೋಲ್ನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ